ವೀಕ್ಷಕರೇ ನಮಸ್ಕಾರ. ಪ್ರತಿ ತಿಂಗಳು ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ಫಲಿತಾಂಶಗಳು ಬದಲಾಗುತ್ತವೆ. ಆ ರೀತಿಯಲ್ಲಿ 2026ರ 7ನೇ ತಿಂಗಳಾದ ಜುಲೈನಲ್ಲಿ ಸಂಭವಿಸುವ ಗ್ರಹಗಳ ಸಂಚಾರದಿಂದಾಗಿ ಅನೇಕ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಈ ಯೋಗಗಳಿಂದಾಗಿ ಜುಲೈ ತಿಂಗಳು ಮೇಷದಿಂದ ಮೀನ ರಾಶಿಯವರೆಗಿನ 12 ರಾಶಿಗಳ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳಾಗುವುದು. ಜುಲೈ 2026ರ ತಿಂಗಳು ಹೇಗಿರುತ್ತದೆ ಎಂದು ತಿಳಿಯಲು ಗ್ರಹಗಳ ಸ್ಥಾನ ತುಂಬಾ ಮುಖ್ಯ. ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಯಾವ ಗ್ರಹಗಳ ಸ್ಥಾನ ಯಾವ ರೀತಿಯಾಗಿದೆ, ಯಾವ ರೀತಿ ಜುಲೈ ತಿಂಗಳು ಉತ್ತಮ ಫಲ ನೀಡಲಿದೆ ಎಂದು ತಿಳಿಯಲು ತಪ್ಪದೆ ವಿಡಿಯೋ ಕೊನೆಯವರೆಗೂ ನೋಡಿ. ಮೇಷ, ಕೆಲಸಗಳಲ್ಲಿ ವೇಗ ಹೆಚ್ಚಾಗಬಹುದು. ಹಣಕಾಸಿನಲ್ಲಿ ಯೋಜನೆ ಅಗತ್ಯ. ಕುಟುಂಬದಲ್ಲಿ ಸಹಕಾರ ಸಿಗುತ್ತದೆ. ವೃಷಭ, ಹೊಸ ಅವಕಾಶಗಳು ಕಾಣಿಸಬಹುದು. ಖರ್ಚು ನಿಯಂತ್ರಿಸಿದರೆ ಲಾಭ. ಆರೋಗ್ಯದ ಕಡೆ ಗಮನ ಕೊಡಿ. ಮಿಥುನ, ಸಂವಹನ ಮತ್ತು ಸ್ನೇಹ ಸಂಬಂಧಗಳು ಉತ್ತಮ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ಕಟಕ, ಮನೆ ಮತ್ತು ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡುವ ತಿಂಗಳು. ನಿರ್ಧಾರಗಳಲ್ಲಿ ತಾಳ್ಮೆ ಇರಲಿ. ಸಿಂಹ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಮೆಚ್ಚುಗೆ ಸಿಗಬಹುದು. ಅನಾವಶ್ಯಕವಾದ ತಪ್ಪಿಸಿ. ಕನ್ಯಾ, ಹಣಕಾಸಿನ ಯೋಜನೆ ಉತ್ತಮ ಫಲ ಕೊಡಬಹುದು. ಆರೋಗ್ಯ ಮತ್ತು ವಿಶ್ರಾಂತಿಗೆ ಸಮಯ ನೀಡಿ. ತುಲಾ, ಸಂಬಂಧಗಳಲ್ಲಿ ಸಮತೋಲನ ಮುಖ್ಯ. ಹೊಸ ಪರಿಚಯಗಳು ಪ್ರಯೋಜನಕರವಾಗಬಹುದು. ವೃಶ್ಚಿಕ, ಶ್ರಮಕ್ಕೆ ಫಲ ಸಿಗುವ ಸಮಯ. ಭಾವನಾತ್ಮಕ ನಿರ್ಧಾರ ಕಡಿಮೆ ಮಾಡಿ. ಧನು, ಪ್ರಯಾಣ ಅಥವಾ ಹೊಸ ಕಲಿಕೆ ಅವಕಾಶ. ಉದ್ಯೋಗದಲ್ಲಿ ಬೆಳವಣಿಗೆ ಸೂಚನೆ. ಮಕರ, ಸಹನೆ ಮತ್ತು ಕ್ರಮಬದ್ಧತೆ ಯಶಸ್ಸು ತರುತ್ತದೆ. ಕುಟುಂಬದ ಬೆಂಬಲ ಸಿಗುತ್ತದೆ. ಕುಂಭ, ಹೊಸ ಆಲೋಚನೆಗಳಿಗೆ ಉತ್ತಮ ಸಮಯ. ಸ್ನೇಹಿತರಿಂದ ಸಹಾಯ ದೊರೆಯಬಹುದು. ಮೀನ, ಮನಃಶಾಂತಿ ಮತ್ತು ಸೃಜನಶೀಲತೆ ಹೆಚ್ಚಾಗಬಹುದು. ಹಣಕಾಸಿನಲ್ಲಿ ಜಾಗರೂಕರಾಗಿ.